ರಾಜ್ಯದ ಹಲವೆಡೆ ಧಾರಾಕಾರವಾಗಿ ಮಳೆಯಾಗಿದೆ, ಹಲವು ಅವಾಂತರ ಸೃಷ್ಟಿ ಮಾಡಿದೆ. ಹೇಗಿದೆ ಪರಿಸ್ಥಿತಿ ನೋಡಿ. ರಾಜ್ಯದಲ್ಲಿ ಆಲಿಕಲ್ಲು ಮಳೆ ಎಫೆಕ್ಟ್, ಅಪಾರ ಬೆಳೆ ಹಾನಿ, ಪರಿಹಾರಕ್ಕೆ ಆಗ್ರಹ. ಹೌದು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಆಗ್ತಾ ಇದೆ. ಬೇಸಿಗೆ ಮಳೆಯಿಂದಾಗಿ ರಾಜ್ಯದ ವಿವಿಧೆಡೆ ಅವಾಂತರಗಳು ಸೃಷ್ಟಿಯಾಗಿವೆ. ಚಾಮರಾಜನಗರದಲ್ಲಿ ಆಲಿಕಲ್ಲು ಮಳೆಯಿಂದಾಗಿ ಅಪಾರ ಬೆಳೆ ಹಾನಿಯಾಗಿದೆ. ಮೆಣಸಿನಕಾಯಿ, ಟೊಮೆಟೊ, ಕಲ್ಲಂಗಡಿ, ಬಾಳೆ ಬೆಳೆ ಸೇರಿದಂತೆ ಹಲವು ಬೆಳೆಗಳು ನಾಶವಾಗಿವೆ. ಬೆಳೆ ಕೈಗೆ ಬರುವ ಖುಷಿಯಲ್ಲಿದ್ದ ರೈತರು ಕಂಗಾಲಾಗಿದೆ. ಚಾಮರಾಜನಗರ ತಾಲೂಕಿನ ಉತ್ತುವಳ್ಳಿ, ಕಾಡಳ್ಳಿ, ಸಂತೇಮರಳ್ಳಿ, ಬಸವಟ್ಟಿ ಸೇರಿದಂತೆ ಹಲವು ಗ್ರಾಮಸ್ಥರ ಬೆಳೆ ನಾಶವಾಗಿದ್ದು, ಗಡಿ ಜಿಲ್ಲೆಯ ರೈತರಿಗೆ ಆಲಿಕಲ್ಲು ಮಳೆ ಆಘಾತ ಉಂಟು ಮಾಡಿದೆ. ಸೂಕ್ತ ಪರಿಹಾರಕ್ಕಾಗಿ ರೈತರು ಸರ್ಕಾರಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಆಲಿಕಲ್ಲು ಮಳೆ ಅಬ್ಬರ, ಕೋಟಿ ಮೌಲ್ಯದ ಬೆಳೆ ನಾಶ, ಸಂಕಷ್ಟದಲ್ಲಿ ಅನ್ನದಾತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವರ್ಷದ ಮೊದಲ ಬೆಳೆ ರೈತರಿಗೆ ಸಂತಸ ತರುವ ಬದಲು ಆಘಾತವನ್ನೇ ತಂದಿದೆ. ನಿನ್ನೆ ಸಂಜೆ ಸುರಿದ ಆಲಿಕಲ್ಲು ಸಹಿತ ಭಾರಿ ಮಳೆಗೆ ಹೂವು, ಹಣ್ಣು, ತರಕಾರಿ ಬೆಳೆಗಳೆಲ್ಲ ಮಣ್ಣು ಪಾಲಾಗಿವೆ. ಹಗಲು ರಾತ್ರಿ ಎನ್ನದೆ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿದ್ದ ಹೂವಿನ ತೋಟಗಳು, ದಾಳಿಂಬೆ ತೋಟಗಳು, ದ್ರಾಕ್ಷಿ ತೋಟಗಳು ಎಲ್ಲವೂ ಕೂಡ ನೆಲಕಚ್ಚುವಂತಾಗಿದ್ದು ರೈತರ ಪಾಲಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ವರ್ಷದ ಮೊದಲ ಮಳೆ ಇವತ್ತು ರೈತರಿಗೆ ಸಂತಸ ತರುವ ಬದಲು ಇವತ್ತು ಆಘಾತವನ್ನ ತಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಬಿದ್ದಂತಹ ಆಲಿಕಲ್ಲಿನ ಮಳೆ ಇವತ್ತು ಪುಷ್ಪೋದ್ಯಮಕ್ಕೆ ಹೆಸರುವಾಸಿಯಾಗಿದ್ದಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಹೊಡೆತವನ್ನ ಕೊಟ್ಟಿದೆ. ನಾನು ಇವತ್ತು ಒಂದು ಹೂವು ತೋಟದಲ್ಲಿದ್ದೀನಿ, ಹಡವಿಗೊಲ್ಲವಾರಹಳ್ಳಿ ಅಂತೇಳಿ. ರೈತರು ಇವತ್ತು ಕಷ್ಟಪಟ್ಟು ಬೆಳೆದಂತಹ ಹೂವಿನ ತೋಟಗಳೆಲ್ಲವೂ ಕೂಡ ಮಕಾಡೆ ಮಲಗುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರುವಂಥದ್ದು. ಇಡೀ ಹೂವು ತೋಟ ನೆನ್ನೆ ಬಿದ್ದಂತಹ ಆಲಿಕಲ್ಲು ಮಳೆಯ ಹೇಟಿಗೆ ಎಲ್ಲವೂ ಕೂಡ ಇವತ್ತು ನೆಲದತ್ತ ಬಾಗಿ ಬಿದ್ದಿರುವಂಥದ್ದು. ಹೂಗಳೆಲ್ಲವೂ ಕೂಡ ಇವತ್ತು ಒಂದು ರೀತಿಯ ಮಣ್ಣು ಪಾಲಾಗಿದೆ. ತಾವು ನೋಡ್ತಾ ಇದ್ರೆ ಸೇವಂತಿ, ಪರ್ಪಲ್ ಸೇವಂತಿ ಅಂತೇಳಿ ಈ ಹೂವು ಈಗಾಗಲೇ ಕೂಡ ಸಂಪೂರ್ಣವಾಗಿ ಗಿಡ ಮುರಿದು ನೆಲಕ್ಕೆ ಬಾಗಿದೆ. ಹಾಗಾಗಿ ಅದು ಈಗ ಮುಂದೆ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ರೈತರಿಗೆ ತುಂಬ ನಷ್ಟ. ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹೂಡಿ ಇವತ್ತು ಹೂವನ್ನು ಬೆಳೆದಿದ್ದಾರೆ. ಆದರೆ ಬೆಳೆದಂಥ ರೈತರಿಗೆ ಇವತ್ತು ಅಕ್ಷರಶಃ ಇವತ್ತು ಆಘಾತ ಆಗಿದೆ. ಆಲಿಕಲ್ಲು ಮಳೆಗೆ ಕೋಟ್ಯಾಂತರ ರೂಪಾಯಿ ಬೆಳೆಗಳ ಹಾನಿಯಾಗಿದ್ದು, ಹಾನಿಗೆ ಒಳಗಾದ ತೋಟಗಳಿಗೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಅಡವಿಗೊಲ್ಲರಹಳ್ಳಿ, ವರದಹಳ್ಳಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬೆಳೆ ಹಾನಿ ಪ್ರದೇಶವನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ರೈತರು ಸೂಕ್ತ ಪರಿಹಾರಕ್ಕೆ ಅಧಿಕಾರಿಗಳ ಬಳಿ ಮನವಿ ಮಾಡಿದರು. ಇನ್ನು ಕಲಬುರಗಿಯ ರೈತರು ಬೆಳೆದ ಕಲ್ಲಂಗಡಿ ಹಣ್ಣಿನ ದರ ದಿಢೀರ್ ಕುಸಿತವಾಗಿದೆ. ತಿಂಗಳ ಹಿಂದೆ 1 ಕೆಜಿ ಕಲ್ಲಂಗಡಿ ಹಣ್ಣಿಗೆ 25ರಿಂದ 30 ರೂಪಾಯಿವರೆಗೆ ಮಾರಾಟವಾಗ್ತಾ ಇದ್ದ ಹಣ್ಣು ಇದೀಗ ಕೆಜಿಗೆ 5ರಿಂದ 6 ರೂಪಾಯಿಗೆ ಖರೀದಿಸಲಾಗ್ತಾ ಇದೆ. ಅಕಾಲಿಕ ಮಳೆ ಮತ್ತು ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಕಲ್ಲಂಗಡಿ ಬೆಳೆ ಮೇಲೆ ಬಿದ್ದಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಈಗ ಕಲಬುರಗಿಯಲ್ಲಿರುವಂತಹ ರೈತರಿಗೂ ಈಗ ಅದರ ಎಫೆಕ್ಟ್ ತಟ್ಟಿದೆ. ನಾವೀಗ ಕಲಬುರಗಿಯಲ್ಲಿರುವಂತಹ ಕಡಣಿ ಗ್ರಾಮದಲ್ಲಿರುವಂತಹ ಒಂದು ಜಮೀನಿನಲ್ಲಿದ್ದೇವೆ. ಈ ಜಮೀನಿನಲ್ಲಿ ಸೇರಿದಂತೆ ಕಲಬುರಗಿಯ ಹಲವು ಜನ ರೈತರು ಏನು ಬೆಳೆದಂತಹ ಕಲ್ಲಂಗಡಿ ಹಣ್ಣು ಬೇರೆ ಬೇರೆ ದೇಶಗಳಿಗೆ, ಸುಮಾರು 25ಕ್ಕೂ ಹೆಚ್ಚು ದೇಶಗಳಿಗೆ ಇಲ್ಲಿಂದ ಒಂದು ಸರಬರಾಜು ಆಗ್ತಾ ಇತ್ತು. ಹೀಗಾಗಿ ಉತ್ತಮವಾದಂತಹ ದರ ಕೂಡ ಇತ್ತು. ಅಂದರೆ ಕೆಜಿಗೆ, ಪ್ರತಿ ಕೆಜಿ ಕಲ್ಲಂಗಡಿ ಹಣ್ಣಿಗೆ ಸುಮಾರು 25ರಿಂದ 30 ರೂಪಾಯಿಯಷ್ಟು ದರ ಇತ್ತು. ಆದರೆ ಸದ್ಯ ಈಗ ಯುದ್ಧ ಯಾವಾಗಿನಿಂದ ಆರಂಭವಾದ ಬಳಿಕ ಕಲ್ಲಂಗಡಿ ಹಣ್ಣಿನ ದರ ಸಂಪೂರ್ಣವಾಗಿ ಕುಸಿತ ಆಗಿದೆ. ಕುಸಿತ ಆದ ಪರಿಣಾಮವಾಗಿ ಅನಿವಾರ್ಯವಾಗಿ ಈಗ ಏನಂದರೆ ಆ ಒಂದು ಹಣ್ಣನ್ನು ಇಲ್ಲಿಂದ ಬೇರೆ ಕಡೆ ಮಾರುಕಟ್ಟೆಗೆ ಮಾರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಅಂದರೆ ಕೇವಲ 5ರಿಂದ 6 ರೂಪಾಯಿಗೆ ಮಾತ್ರ ಪ್ರತಿ ಕೆಜಿ ಹಣ್ಣಿಗೆ ಏನಂದರೆ ಖರೀದಿ ಮಾಡ್ತಾ ಇದ್ದಾರೆ. ಇದರಿಂದ ರೈತರು ತಾವು ಕಲ್ಲಂಗಡಿ ಹಣ್ಣಿಗೆ ಹಾಕಿದಂತಹ ಬಂಡವಾಳವನ್ನು ಕೂಡ ತೆಗೆದುಕೊಳ್ಳದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಪ್ಪಳ ತಾಲೂಕಿನ ಬಸಾಪುರ ಬಳಿ ಕಾಲುವೆ ಒಡೆದ ಪರಿಣಾಮ ಬರೋಬ್ಬರಿ 200ರಿಂದ 300 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆ ನಷ್ಟವಾಗಿದೆ. 300 ಎಕರೆಯಲ್ಲಿ ಬೆಳೆದಿದ್ದ ಭತ್ತ ಕೊಚ್ಕೊಂಡು ಹೋಗಿದೆ. ಕಾಲುವೆ ಪಕ್ಕ ಇರುವ ಸುಮಾರು 300 ಎಕರೆ ಭತ್ತ ಹಾನಿಗೊಳಗಾಗಿದೆ. ನೀರಿನ ರಭಸಕ್ಕೆ ಬೈಕ್ಗಳು ಸಹ ಕೊಚ್ಚಿ ಹೋಗಿವೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ತಡರಾತ್ರಿ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದೆ. ಮಳೆಯ ಅಬ್ಬರಕ್ಕೆ ಭತ್ತದ ಬೆಳೆ ನೆಲಕಚ್ಚಿದೆ. ಆಲಿಕಲ್ಲುಗಳನ್ನು ಜನರು ಸಂಗ್ರಹಿಸಿ ಖುಷಿಪಟ್ಟಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಗುಡುಗು, ಸಿಡಿಲು ಸಹಿತ ಮಳೆಯಾಗಿದ್ದು, ಸಿಡಿಲ ಬಡಿತಕ್ಕೆ ಕುರಿಗಾಹಿ ಮಂಜುನಾಥ್ ಸಾವನ್ನಪ್ಪಿದ್ದಾನೆ. ರಾತ್ರಿ ಊಟ ಮಾಡಿ ಕುರಿದೊಡ್ಡಿಗೆ ಮರಳುತ್ತಾ ಇದ್ದ ವೇಳೆ ಸಿಡಿಲು ಬಡಿದಿದೆ. ಜಮೀನಿನಲ್ಲಿ ಸಿಡಿಲು ಬಡಿದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ಅರಕೇರಾ ತಾಲೂಕಿನ ಹಾಳಜಾಡಲದಿನ್ನಿ ಗ್ರಾಮದಲ್ಲಿ ಸಿಡಿಲು ಬಡಿದು ತೆಂಗಿನ ಮರ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಜಮೀನಿನಲ್ಲಿದ್ದ ಎತ್ತುಗಳು, ಜಮೀನಿನಲ್ಲಿ ಇದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಆಲಿಕಲ್ಲು ಮಳೆಯಿಂದಾಗಿ ಅಪಾರ ಬೆಳೆ ಹಾನಿಯಾಗಿದ್ದು, ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.